ಪೆಹಲ್ಗಾಮ್ ಘಟನೆ ಆದ ಬಳಿಕ ಕರಾವಳಿ ಭಾಗದಲ್ಲಿ ಬಿಗಿ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಪೆಹಲ್ಗಾಮ್ ಘಟನೆ ಆದ ಬಳಿಕ ಕರಾವಳಿಗೆ ಭಾರಿ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳ ಮೇಲೆ ಈಗ ಖಾಕಿ ಕಣ್ಣು ಇಟ್ಟಿದೆ. ಸಮುದ್ರ ವ್ಯಾಪ್ತಿಯಲ್ಲಿ ಕಾವಲು ಪಡೆ ನಿರಂತರವಾಗಿ ಗಸ್ತು ಕಾರ್ಯ ಮುಂದುವರಿತಾ ಇದೆ. ಸಮುದ್ರ ಮಾರ್ಗದ ಮೂಲಕ ಶತ್ರುಗಳು ಒಳ ನುಗ್ಗದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸಮುದ್ರ ಮಾರ್ಗದಲ್ಲಿ ಬರುವಂತಹ ಬೋಟುಗಳ ದಾಖಲೆ ತಪಾಸಣೆ ಆಗ್ತಾ ಇದೆ. ಸಮುದ್ರ ಭಾಗದಲ್ಲಿ ತಪಾಸಣೆಯನ್ನು ಹೆಚ್ಚಿಸಿರುವಂಥದ್ದು ಕರಾವಳಿ ಕಾವಲು ಪಡೆ ಮತ್ತು ಭಾರತೀಯ ಕೋಸ್ಟ್ ಗಾರ್ಡ್. ಪ್ರತಿಯೊಂದು ಮೀನುಗಾರಿಕಾ ಬೋಟ್ ತಪಾಸಣೆ ಆಗ್ತಾ ಇದೆ. ಮೀನುಗಾರರನ್ನ ಈಗ ಟಾರ್ಗೆಟ್ ಮಾಡಿದ್ದಾರೆ ಅವರು. ಸೊ ಹಂಗಾಗಿ ಯಾರೆಲ್ಲ ಬರ್ತಾರೆ, ಮಾರುವೇಷ ಅವ್ರದ್ದು ದೊಡ್ಡ ವಿಷಯನೇ ಅಲ್ಲ. ಸೊ ಹಂಗಾಗಿ ಸಮುದ್ರ ಮಾರ್ಗದಲ್ಲಿ ಬರುವಂಥ ಬೋಟ್ಗಳ ದಾಖಲೆ ತಪಾಸಣೆ ಆಗ್ತಾ ಇದೆ. ಪೆಹಲ್ಗಾಮ್ ಘಟನೆ ಆದ ಬಳಿಕ ಕರಾವಳಿಗೆ ಈಗ ಬಿಗಿ ಭದ್ರತೆಯನ್ನು ಕೊಡಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳ ಮೇಲೆ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ, ಕಣ್ಣು ಇಟ್ಟಿರುವಂಥದ್ದು. ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅಂತ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಹೋಗ್ತಾರೆ ಅದರ ಮೇಲೆ ನಿಗಾ ಇಡೋದಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗಿದೆ. ಹೇಳೋಕ್ಕಾಗಲ್ಲ ಯಾವ ಸಮಯದಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ಯಾವುದಕ್ಕೂ ಕೂಡ ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಆ ಕೆಲಸ ಈಗ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಪ್ರಮುಖವಾಗಿ ಕರಾವಳಿಗೆ ಭಾರಿ ಭದ್ರತೆ ನೀಡಲಾಗ್ತಾ ಇದೆ. ಈಗ ಸಮುದ್ರ ಮಾರ್ಗದ ಮೂಲಕ ಶತ್ರುಗಳು ಒಳನುಗ್ಗದಂತೆ ಇಂಟೆಲಿಜೆನ್ಸ್ ಮಾಹಿತಿ ಇರಬಹುದು ಬಹುಶಃ. ಸೊ ಹಂಗಾಗಿ ಯಾರೆಲ್ಲ ಬರ್ತಾರೆ, ಯಾರ ಮೇಲೆ ಅನುಮಾನ ಬರುತ್ತೆ ಅವರ ತಪಾಸಣೆ ಆಗತ್ತೆ. ಸಮುದ್ರ ಮಾರ್ಗದಲ್ಲಿ ಬರುವಂಥ ಬೋಟುಗಳ ದಾಖಲೆ ತಪಾಸಣೆ ನಿರಂತರವಾಗಿ ನಡೀತಾ ಇದೆ. ಸಮುದ್ರ ಭಾಗದಲ್ಲಿ ತಪಾಸಣೆಯನ್ನು ಈಗ ಕರಾವಳಿ ಕಾವಲು ಪಡೆ ಮತ್ತು ಭಾರತೀಯ ಕೋಸ್ಟ್ ಗಾರ್ಡ್ ಹೆಚ್ಚಿಸಿರುವಂಥದ್ದು. ಪ್ರತಿಯೊಂದು ಮೀನುಗಾರಿಕಾ ಬೋಟ್ ತಪಾಸಣೆಯನ್ನು ಈಗ ಪೊಲೀಸರು ಮಾಡ್ತಿದ್ದಾರೆ. ಈ ಘಟನೆ ಆದ ನಂತರ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆ ಇದೆಯಲ್ಲ, ಎಲ್ಲ ಕಡೆ ಎಚ್ಚರವನ್ನು ವಹಿಸಲಾಗ್ತಾ ಇದೆ. ಕೇವಲ ಗಡಿ ಭಾಗದಲ್ಲಿ ಅಷ್ಟೇ ಅಲ್ಲ, ಸಮುದ್ರದ ಮುಖಾಂತರ ಕೂಡ ಬರಬಹುದು. ಅವರ ಹೇಡಿತನ, ಅವರ ನೀಚ ಕೃತ್ಯ ಇದೆಯಲ್ಲ. ಸೊ ಹಂಗಾಗಿ ಸಮುದ್ರ ಮಾರ್ಗದ ಮುಖಾಂತರ ಬರುವಂಥ ಸಾಧ್ಯತೆ ಇರುತ್ತೆ.